ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟ್ರೈಟ್ನ ಮತ್ತು ಕಲರ್ ರಿವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ನಾನು ಚೀಪೆಸ್ಟ್ ಕಲರ್ ಮತ್ತು ಸ್ಟ್ರೈಟ್ನರ್ನ ಟ್ರೈ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಲುಕ್ ಅಟ್ ದಿಸ್ ಸ್ಟ್ರೈಟ್ನರ್. ಇಟ್ ಈಸ್ ಸೋ ಸ್ಮಾಲ್ ಇನ್ ಸೈಜ್. ಇದು ಕ್ಯಾರಿ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ ಇಫ್ ಇಟ್ ವರ್ಕ್ಸ್ ಆ್ಯಂಡ್ ಇಟ್ ಈಸ್ ಸೋ ಗುಡ್ ಟು ಯೂಸ್. ಲೆಟ್ಸ್ ಸಿ. ಈ ಬಾಕ್ಸ್ ಈ ಸ್ಟ್ರೈಟ್ನರ್ ಜೊತೆನೇ ಫ್ರೀಯಾಗಿ ಬಂದಿತ್ತು. ಲೆಟ್ ಮಿ ಟ್ರೈ ದಿಸ್. ಆ್ಯಂಡ್ ದಿಸ್ ವೈರ್ ಇಸ್ ದಿಸ್ ಲಾಂಗ್ ಆ್ಯಂಡ್ ಇಟ್ ಈಸ್ ಸೋ ಟೈನಿ. ಇರೋದು ಆಫ್ ಮತ್ತು ಆನ್ ಇಲ್ಲಿದೆ. ಇನ್ಸೈಡ್ ದಿಸ್ ಈ ಬಟನ್ ಇದೆ ಆ್ಯಂಡ್ ಯು ಕ್ಯಾನ್ ಸಿ ದಿಸ್. ಒಂದು ರೆಡ್ ಲೈಟ್ ಕಾಣ್ತಾ ಇದೆ ನನಗೆ, ಐ ಡೋಂಟ್ ನೋ, ಬಟ್ ಇಲ್ಲಿ ಒಂದು ರೆಡ್ ಲೈಟ್ ಇದೆ ಆ್ಯಂಡ್ ಇಲ್ಲಿ ಆನ್ ಮತ್ತು ಆಫ್ ಬಟನ್ ಇದೆ ವಿಚ್ ವಿ ಕ್ಯಾನ್ ಯೂಸ್ ಇಟ್ ಫಾರ್ ಟರ್ನಿಂಗ್ ಇಟ್ ಆಫ್ ಆ್ಯಂಡ್ ಟರ್ನಿಂಗ್ ಇಟ್ ಆನ್. ಇದರಲ್ಲಿ ಏನು ಡಿಸ್ಅಡ್ವಾಂಟೇಜ್ ಅಂತಂದರೆ ತುಂಬ ಹೀಟ್ ಆಗಿದೆ ಆ್ಯಂಡ್ ಇಲ್ಲಿ ಟೆಂಪ್ರೇಚರ್ ಸೆಟ್ ಮಾಡೋದಕ್ಕೆ ಬರಲ್ಲ. ಸೊ ದಟ್ ಈಸ್ ಅ ಡಿಸ್ಅಡ್ವಾಂಟೇಜ್. ಸೊ ಲೆಟ್ ಮಿ ಸಿ ವೆದರ್ ಇಟ್ ಈಸ್ ಗೋಯಿಂಗ್ ಟು ವರ್ಕ್ ಆರ್ ನೋ ಅಂತ. ವರ್ಕ್ಸ್. ಸ್ವಲ್ಪ ಆದರೂ ಡಿಫ್ರೆನ್ಸ್ ನೋಡ್ಬೋದು. ಸಿ, ಇಟ್ ವರ್ಕ್ಸ್. ಆ್ಯಕ್ಚುಲಿ ಸ್ವಲ್ಪ ಬೆಂಡ್ ಇದೆ ಅಲ್ವಾ. ಲೆಟ್ ಮಿ ಸಿ ವೆದರ್ ಇಟ್ ಈಸ್ ಗೋಯಿಂಗ್ ಟು ಬಿ ಸ್ಟ್ರೈಟ್ ಆರ್ ನೋ ಅಂತ. ಬಟ್ ಇದು ಸ್ಮಾಲ್ ಸೈಜ್ ಇರೋದ್ರಿಂದ, ಇಷ್ಟೇ ಇರೋದ್ರಿಂದ ನಾವು ತುಂಬ ಹೇರ್ ಮಾಡೋದಕ್ಕಾಗಲ್ಲ. ಯು ಶುಡ್ ಟೇಕ್ ಲಿಟಲ್ ಹೇರ್ ಆ್ಯಂಡ್ ಟ್ರೈ ಇಟ್. ಯು ಕ್ಯಾನ್ ಸಿ ದ ಡಿಫ್ರೆನ್ಸ್. ಇದು ಸ್ಟ್ರೈಟ್ ಆಗಿದೆ ಆ್ಯಂಡ್ ಈ ಕಡೆ ಇದೆಲ್ಲ ಇನ್ನೂ ಅಷ್ಟು ಸ್ಟ್ರೈಟ್ ಆಗಿಲ್ಲ. ಸೊ ಲೆಟ್ ಮಿ ಸಿ ದಿಸ್. Can you see the difference? Yes, this straightener really works so good, but I don't know, ಡ್ಯಾಮೇಜ್ ಎಲ್ಲ ಜಾಸ್ತಿ ಆಗುತ್ತೆ ಇದರಲ್ಲಿ ಅನಿಸುತ್ತೆ. ಬಿಕಾಸ್ ತುಂಬ ಚೀಪ್ ರೇಟ್ ಆಗಿರೋದ್ರಿಂದ ಇದರಲ್ಲಿ ಟೆಂಪ್ರೇಚರ್ ಎಲ್ಲ ಸೆಟ್ ಮಾಡೋದಕ್ಕೆ ಬರಲ್ಲ. ಆ್ಯಂಡ್ ಆಲ್ಸೋ ಇದೆಲ್ಲ ತುಂಬ ಹೀಟ್ ಆಗಿದೆ. ಸೊ ನಂಗೆ ಇಲ್ಲೆಲ್ಲ ಕೈಯೆಲ್ಲ ಉರಿತಾ ಇದೆ. ಈವನ್ ಸ್ಟ್ರೈಟ್ನರಲ್ಲಿ ಕರ್ಲ್ ಕೂಡ ಮಾಡ್ಬೋದು. ಅದು ಟ್ರಿಕ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. See this. ಇದರಲ್ಲಿ ಈ ಥರ ಕೂದಲು ಹಾಕಿಬಿಟ್ಟು then you should turn it like this and bring it down. ಇದು ಕೂಡ ಮಾಡಿ ತೋರಿಸ್ತೀನಿ. ಲೆಟ್ ಮೀ ಸಿ. ಈ ಥರ ಇಟ್ಕೊಂಡು ಇದ್ರೊಳಗೆ ಹಾಕಿಬಿಟ್ಟು again turn it like this. Now bring it down.
like this in a cross manner. ಕರ್ಲೇ ಆಗತ್ತಂತೆ, ಸ್ಟ್ರೇಟ್ ಆಗಲ್ವಾ, ಹಾಗೆ ಆಗತ್ತಲ್ವಾ. ಯು ಕ್ಯಾನ್ ಟ್ರೈ ದಿಸ್. ನಿಮ್ಮ ಹತ್ರ ಏನಾದರೂ ಸ್ಟ್ರೇಟ್ನಿಂಗ್ ಮಷೀನ್ ಇದ್ದರೆ ನೀವು ಅದನ್ನು ಟ್ರಾವೆಲ್ ಮಾಡುವಾಗ ಎಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ, ತುಂಬ ವೆಯ್ಟ್ ಆಗಿಬಿಡುತ್ತೆ. ಸೊ ಯು ಕ್ಯಾನ್ ಕ್ಯಾರಿ ದಿಸ್ ಟೈನಿ ವಾಲ ಸ್ಟ್ರೈಟ್ನರ್. ಅಟ್ ಸರ್ಟೆನ್ ಪಾಯಿಂಟ್ ಇದು ತುಂಬ ಹೀಟ್ ಆಗುತ್ತೆ, ನೀವು ಹೋಲ್ಡ್ ಕೂಡ ಮಾಡೋಕ್ಕಾಗಲ್ಲ. ನಾನು ಆಲ್ರೆಡಿ ಇಲ್ಲೆಲ್ಲ ಸುಟ್ಕೊಂಡು ಬಿಟ್ಟಿದ್ದೀನಿ. ಸೊ ಅದು ಡಿಸ್ಅಡ್ವಾಂಟೇಜ್ ಅಂತೂ ಇದರಲ್ಲಿ ಖಂಡಿತ ಇದೆ. ಇಟ್ ಈಸ್ ಸೋ ಹಾಟ್. ಓಕೆ, ಇವಾಗ ಸ್ಟ್ರೈಟ್ನರನ್ನು ಟ್ರೈ ಮಾಡಿ ನೋಡಿದ್ವಿ ಆ್ಯಂಡ್ ಇಟ್ ವರ್ಕ್ಸ್. ಆ್ಯಂಡ್ ಆಲ್ಸೋ ನೀವು ಸ್ಟ್ರೈಟ್ನರಲ್ಲಿ ಕರ್ಲ್ ಕೂಡ ಮಾಡ್ಬೋದು. ನೀವು ಇನ್ನು ನೀಟಾಗಿ ಯಾವ ಥರ ಕರ್ಲ್ ಮಾಡಬೇಕು ಅಥವಾ ಪೂರ್ತಿ ಕೂದಲನ್ನು ಕರ್ಲ್ ಮಾಡಿ ತೋರಿಸಿ ಅಂತ ಅಂದರೆ ನಾನು ತೋರಿಸ್ತೀನಿ. ಕಮೆಂಟ್ ಬಾಕ್ಸಲ್ಲಿ ನನಗೆ ಹೇಳಿ, ಕಮೆಂಟ್ ಮಾಡಿ, ಸೊ ದಟ್ ನಾನು ನಿಮಗೆ ಪೂರ್ತಿ ಹೇರ್ನ ಸ್ಟ್ರೈಟ್ನರಲ್ಲಿ ಕರ್ಲ್ ಮಾಡಿ ಹೇಗೆ ನೀವು ಚೆನ್ನಾಗಿ ಕರ್ಲ್ಸ್ನ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ. ನಾನು ಪ್ರಾಡಕ್ಟ್ ನೇಮ್ನ ಹೇಳೋದನ್ನ ಮರ್ತಿದ್ದೆ. ಇಟ್ ಈಸ್ ಮೇಕ್ ಟೈಮ್. ಪ್ರಾಡಕ್ಟ್ ನೇಮ್ ಮೇಕ್ ಟೈಮ್ ಅಂತ. ಇದು ನಿಮಗೆ 200 ರುಪೀಸ್ಗೆ ಆರಾಮಾಗಿ ಮೀಶೋ ಆ್ಯಪಲ್ಲಿ ಸಿಗುತ್ತೆ. ಮೀಶೋ ಅಲ್ಲೇ ಯಾಕೆ ತೊಗೊಳ್ಳಿ ಅಂತ ಹೇಳ್ತೀನಿ ಅಂದರೆ ಅಲ್ಲಿ ಫ್ರೀ ಶಿಪ್ಪಿಂಗ್ ಇದೆ. ಸೊ ನಿಮಗೆ ಎಕ್ಸ್ಟ್ರಾ ಚಾರ್ಜ್ ಎಲ್ಲ ಆಗೋಲ್ಲ. ಫ್ಲಿಪ್ಕಾರ್ಟ್ ಆಗಲಿ, ಅಮೆಝಾನ್ ಆಗಲಿ, ಅದರಲ್ಲೆಲ್ಲ ನೀವು ಒಂದು ಚಿಕ್ಕ ಪ್ರಾಡಕ್ಟ್ ತೊಗೊಂಡ್ರೆ ಅಲ್ಲಿ ಡೆಲಿವರಿ ಚಾರ್ಜ್ ಮಾಡ್ತಾರೆ. ಬಟ್ ಮೀಶೋ ಆ್ಯಪಲ್ಲಿ ಆ ಥರ ಇಲ್ಲ. ನೀವಿನ್ನು ಮೀಶೋ ಆ್ಯಪ್ನ ಡೌನ್ಲೋಡ್ ಮಾಡಿಲ್ಲ ಅಂದರೆ ನಾನು ಕೊಟ್ಟಿರೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿಬಿಟ್ಟು ಲಿಂಕ್ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನಿಮಗೆ ಫಸ್ಟ್ ಆರ್ಡರ್ಗೆ 100 ರುಪೀಸ್ ಆಫ್ ಆಗುತ್ತೆ. ಸೊ ನಾವು ಲೆಟ್ಸ್ ಟ್ರೈ ದ ಕಲರ್. ಇದು ಕೂಡ ನಾನು ಮೀಶೋ ಆ್ಯಪಲ್ಲೇ ತೊಗೊಂಡಿದ್ದು. ನೀವು ತಳಗಡೆ ಡಿಸ್ಕ್ರಿಪ್ಷನ್ಗೆ ಹೋಗಿ ಲಿಂಕ್ ಮೇಲೆ ಪ್ರೆಸ್ ಮಾಡಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದನ್ನು ನೀವು ಸರ್ಚ್ ಮಾಡಿದ್ರೆ ನಿಮಗೆ ಸಿಗತ್ತೆ. ಇದು 200 ಅರೌಂಡೇ ಇರೋದು. ಈ ಪ್ರಾಡಕ್ಟ್ ನೇಮ್ ಬಂದುಬಿಟ್ಟು ಇನೋವಾ. ನಾನು ಕೂಡ ಇದನ್ನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ಲೆಟ್ ಮಿ ಸಿ ಹೌ ಇಟ್ ಈಸ್ ಗೋಯಿಂಗ್ ಟು ವರ್ಕ್ ಅಂತ. ಇಲ್ಲಿ ಸಣ್ಣ ಲೈಟ್ ಇದೆ, ಓಕೆ, ವಿಚ್ ಇಸ್ ಲೈಕ್ ಆನ್ ಆ್ಯಂಡ್ ಆಫ್. ಇದು ಆನ್ ಆ್ಯಂಡ್ ಆಫ್ ಬಟನ್. ಇಫ್ ಇಟ್ ಈಸ್ ಆನ್, ಇಲ್ಲಿ ಲೈಟ್ ಇದೆ. ಆ್ಯಂಡ್ ಇಲ್ಲಿ ಲಾಕ್ ಕೊಟ್ಟಿದ್ದಾರೆ. ವಿ ಕ್ಯಾನ್ ಲಾಕ್ ಆ್ಯಂಡ್ ಕೀಪ್ ಇಟ್. We can open it like this. ಇದು ಬಂದ್ಬಿಟ್ಟು ಕರ್ಲರ್ ಮತ್ತು ಸ್ಟ್ರೈಟ್ನರ್ ಇದೆ, 2 in 1 ಇದು. ಯು ಕ್ಯಾನ್ ಇವನ್ ಸ್ಟ್ರೇಟ್ ಯೋರ್ ಹೇರ್ ಆ್ಯಂಡ್ ಆಲ್ಸೋ ಯು ಕ್ಯಾನ್ ಕರ್ಲ್ ಯೋರ್ ಹೇರ್. ನಾನು ಇಲ್ಲಿ ಆಲ್ರೆಡಿ ಕರ್ಲ್ ಮಾಡಿರೋದ್ರಿಂದ ಸೊ ಈ ಸ್ಟ್ರೈಟ್ನರ್ನ ಈ ಕರ್ಲರ್ ಮೇಲೆ ಟ್ರೈ ಮಾಡಿ ನೋಡೋಣ ಹೌ ಇಟ್ ವರ್ಕ್ಸ್ ಅಂತ. ಆ್ಯಕ್ಚುಲಿ ತುಂಬ ಕೂದಲು ತೊಗೋಬೇಕು ಅಂತ ಅಂದ್ಕೊತೀನಿ, ಬಿಕಾಸ್ ಅಷ್ಟೊಂದು ಫಿಟ್ ಇಲ್ಲ. ಆ್ಯಂಡ್ ಐ ಕಾಂಟ್ ಟಚ್ ದಿಸ್ ಬಿಕಾಸ್ ತುಂಬಾ ಹೀಟ್ ಆಗಿದೆ ಎಷ್ಟು ಬೇಗ. ನೋ, ಇಟ್ ಈಸ್ ನಾಟ್ ವರ್ಕಿಂಗ್. ಮೈಟ್ ಬಿ ಅದು ಇವಾಗಿನ ಹೀಟ್ ಮಾಡಿ ಕರ್ಲ್ ಮಾಡಿದ್ದಕ್ಕೆ ಅದು ಸ್ಟ್ರೇಟ್ ಆಗ್ತಿಲ್ಲ ಅಂತ ಅಂದ್ಕೊತೀನಿ. ಬಟ್ ಸ್ಟಿಲ್ ಆಗಿದೆ. ಈ ಕಡೆ ಟ್ರೈ ಮಾಡಿ ನೋಡ್ತೀನಿ ಸ್ಟ್ರೇಟ್ ಆಗತ್ತಾ ಇಲ್ವಾ ಅಂತ. ಸ್ವಲ್ಪ ಹಿಂಗೆ ಕರ್ಲ್ ಇದೆ, ಇದನ್ನೇ ಮಾಡಿ ನೋಡ್ತೀನಿ. ಇದು ಫುಲ್ ಹೀಟ್ ಇದೆ ಬಿಕಾಸ್ ಇದು ಕರ್ಲರ್ ಅಲ್ವಾ, ಇದು ತುಂಬ ಹೀಟ್ ಇದೆ. ಆಗತ್ತೆ, ಸಿ
ಕೂದಲೆಲ್ಲ ಈ ಥರ ಎಲ್ಲ ಇತ್ತು ಅಲ್ವಾ, ಬಟ್ ನಾವು ಇಟ್ ಈಸ್ ಸ್ಟ್ರೈಟ್. ಇಟ್ ಈಸ್ ವರ್ಕಿಂಗ್. ಆಗ ಕಲರ್ ಟ್ರೈ ಮಾಡಿ ನೋಡೋಣ. ಇದನ್ನು ಕರ್ಲ್ ಮಾಡಿ ನೋಡೋಣ. ಲೆಟ್ ಮಿ ಕರ್ಲ್ ದಿಸ್. ಇದು ಕರ್ಲ್ ಆಗ್ತಾ ಇದೆ, ಬಟ್ ಅಷ್ಟೊಂದು ಚೆನ್ನಾಗಿ ಆಗ್ತಾ ಇಲ್ಲ. ಐ ಡೋಂಟ್ ನೋ, ನನಗೆ ಮಾಡ್ಕೊಳಕ್ಕೆ ಬರ್ತಾ ಇಲ್ಲ ಅಥವಾ ಅದೇ ಚೆನ್ನಾಗಿಲ್ವಾ ಅಂತ ಗೊತ್ತಾಗ್ತಿಲ್ಲ. ಬಟ್ ಸ್ಟಿಲ್ ಇಟ್ ವರ್ಕ್ಸ್ ಫಾರ್ ಸಮ್ ಎಕ್ಸ್ಟೆಂಟ್. ಫುಲ್ ಕ್ವಾಲಿಟಿ ಇರೋವಂಥ ಕಲರ್ಸ್ ಎಲ್ಲ ತುಂಬ ಕ್ವಿಕ್ಕಾಗಿ ಆಗುತ್ತೆ ಅನಿಸುತ್ತೆ. ಬಟ್ ಇದು ತುಂಬಾ ಹೀಟಾಗಿದೆ. ನಂಗೆ ಇದೆಲ್ಲ ಯೂಸ್ ಮಾಡಿದ್ರೆ ಅರ್ಧ ಸುಟ್ಕೊಂಡೇ ಹೋಗ್ತೀನಿ ಅಂತ ಅನಿಸುತ್ತೆ. See this curl? ಏನೋ ಈ ಥರ ಒಂಥರ ಕರ್ಲ್ ಆಗಿದೆ. ಹೇಗೆ ಅನ್ನಿಸ್ತಾ ಇದೆ ನಿಮಗೆ ನೋಡಿ? ಕರ್ಲ್ ಈ ಥರ ಎಲ್ಲ ಕರ್ಲ್ಸ್ ಆಗಿದೆ. ನಾಟ್ ಬ್ಯಾಡ್. ಸ್ಟಿಲ್ ಫಾರ್ 200 rupees ಏನು ಬರುತ್ತೆ ಅಲ್ವಾ, ಎಷ್ಟು ಚೆನ್ನಾಗಿ ವರ್ಕ್ ಎಲ್ಲ ಆಗ್ತಾಯಿದೆ ಅಂತಂದರೆ ಯು ಕ್ಯಾನ್ ಬೈ ಇಟ್. ಬಟ್ ಮೋಸ್ಟ್ ಪ್ರಾಬಬ್ಲಿ ಇದರಲ್ಲಿ ತುಂಬ ಡ್ಯಾಮೇಜ್ ಆಗೋ ಚಾನ್ಸ್ ಇದೆ. ಬಿಕಾಸ್ ಇದರಲ್ಲಿ ಟೆಂಪ್ರೇಚರ್ ಸೆಟ್ಟಿಂಗ್ ಇಲ್ಲ, ಆಟೋ ಆಫ್ ಆನ್ ಕೂಡ ಏನಿಲ್ಲ. ಸೊ ನೀವೇ ಇದನ್ನು ಟರ್ನ್ ಆಫ್ ಮಾಡಿ ಟರ್ನ್ ಆನ್ ಮಾಡಿ ನಿಮಗೆ ಯಾವ ಥರ ಟೆಂಪ್ರೇಚರ್ ಬೇಕೋ ಆ ಥರ ಮಾಡಿಕೊಂಡು ಯೂಸ್ ಮಾಡಬೇಕು. ಐ ಹೋಪ್ ಯು ಲೈಕ್ ಮೈ ವಿಡಿಯೋ. ಇಫ್ ಯು ಲೈಕ್ ಮೈ ವಿಡಿಯೋ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಈ ಥರನೇ ಇನ್ನೂ ನ್ಯೂ ಟಾಪಿಕ್ಸ್ ಮೇಲೆ ವಿಡಿಯೋಗಳನ್ನ ಮಾಡ್ತೀನಿ. ನೀವು ಯಾವುದಾದ್ರೂ ವಿಡಿಯೋ ಪರ್ಟಿಕ್ಯುಲರ್ಲಿ ನೋಡಬೇಕು ಅಂತ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅದೇ ವೀಡಿಯೋಸ್ನ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಸ್ಟೇ ಟ್ಯೂನ್. ಬಾಯ್.